ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮನೇ ನೀನು ಜನರ ಸಂಗಡ ಮಾತನಾಡು. ಈ ವಾಗ್ನೆ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಇಬ್ರು ಚಾಪ್ಟರ್ 13 ವರ್ಸ್ 6. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನಸ್ಸು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಲ್ಲಿ ಪೌಲನು ಹೇಳ್ತಾರೆ, ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನಸ್ಸು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆ. ಅದರ್ಥ ಅಲ್ಲಿ ಹೇಳ್ತಾನೆ, ನೀವು ಪ್ರತಿ ಸಲ ಹೇಳಬೇಕು, ಕರ್ತನು ನನಗೆ ಸಹಾಯಕನು, ನಾನು ಭಯಪಡೋದಿಲ್ಲ, ಮನಸ್ಸಿನ ಏನು. ಈ ಒಂದು ಕರ್ತನು ನನ್ನ ಸಹಾಯಕನು, ನಾನು ಭಯಪಡೋ ನಿಮ್ಮ ಈ ಮಾತು ಎಷ್ಟು ಸಲ ನಿಮ್ಮ ಬಾಯಿಂದ ನಾವು ಅರಿಕೆ ಮಾಡುತ್ತೀರೋ ಅಷ್ಟು ದೇವರ ಶಕ್ತಿಯು, ದೇವರ ಸಹಾಯವು, ದೇವರ ಆ ಧೈರ್ಯದ ಆತ್ಮವು ನೀವು ಹೊಂದಿಕೊಳ್ಳುತ್ತೀವಿ. ಅದು ಹೇಗೆ ನಾವು ವಿವರವಾಗಿ ನಾವು ಗೂಢವಾಗಿ ನೋಡೋಣ, ಆಳವಾಗಿ ನೋಡೋಣ. ಒಂದು ಸಂಗತಿ ನೋಡ್ತೇವೆ, ಕರ್ತನು ನನಗೆ ಸಹಾಯಕನು ಆಗಿದ್ದಾನೆ. ನಾವು ನೋಡ್ತೇವೆ ಕೀರ್ತನೆ 40 ಅದರಲ್ಲಿ 17ನೇ ವಾಕ್ಯ. ಸಾಮ್ 40 ವರ್ಸ್ 17. ನಾನಾದರೂ ಕುಗ್ಗಿದವನು, ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನ ಹಿತಚಿಂತಕನು, ನನ್ನ ದೇವರೇ, ನೀನು ನನಗೆ ಸಹಾಯಕನು, ರಕ್ಷಕನು ಆಗಿದ್ದಿ, ತಡ ಮಾಡಬೇಡ. ಇಲ್ಲಿ ನೋಡ್ತೇವೆ ದಾವೀದನು ಇಲ್ಲಿ ಹೇಳ್ತಾನೆ, ನಾನಾದರೂ ಕುಗ್ಗಿದವನು, ದಿಕ್ಕಂದರ್ಥ ದಾವೀದ ತುಂಬ ಕಷ್ಟದಲ್ಲಿ ಸ್ವಲ್ಪ ಕುಗ್ಗಿ ಹೋದವನು, ದಿಕ್ಕನ್ನು ಆಗಿದೆ. ಆದರೆ ಕರ್ತನೇ ನನ್ನ ಹಿತಚಿಂತಕನು. ಅದರ್ಥ ದೇವರ ಮಕ್ಕಳಿಗೋಸ್ಕರವಾಗಿ ಚಿಂತೆ ಮಾಡುವ ಹಿತಚಿಂತಕರು ನಿಮ್ಮಲ್ಲಿ. ಹಾಗಾದರೆ ಇವತ್ತು ನಿಮ್ಮಲ್ಲಿ ದಾವಿದಾಗೆ ಕಷ್ಟಗಳು ಇರಬಹುದು, ಸಮಸ್ಯೆಗಳಿರ್ಬೋದು, ಅದನ್ನು ನಂಬುವರಬೇಕು. ದೇವರು ನಿಮ್ಮ ಹಿತಚಿಂತಕನು. ಹಾಗಾದರೆ ನಿಮ್ಮ ಚಿಂತೆಯನ್ನು ನೀವು ಒತ್ತುಕೊಳ್ಳುವರಾಗಬಾರದು. ನಿಮ್ಮ ಎಲ್ಲ ಚಿಂತೆಯ ಭಾರಗಳನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟರೆ ಆತ ನಿಮಗೋಸ್ಕರ ಚಿಂತೆ ಮಾಡುತ್ತಾ ನಿಮ್ಮದಲ್ಲಿ ದಾವಿದ ಹೇಳ್ತಾನೆ. ಮತ್ತು ಆತನು ಹೇಳ್ತಾನೆ, ನನ್ನ ದೇವರೇ, ನೀನು ನನಗೆ ಸಹಾಯಕನು, ರಕ್ಷಕನು ಆಗಿ ತಡ ಮಾಡಬೇಡ. ದೇವರು ಇವತ್ತು ನಿಮಗೆ ಸಹಾಯ ಮಾಡಬೇಕಾದ್ರೆ ನೀವು ಯಾವ ಬಗ್ಗೆಯೂ ಚಿಂತೆ ಮಾಡಬಹುದು. ಯಾಕಂದರೆ ಪೌಲನು ಬರೆದ ಪತ್ರಿಕೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಅಪೊಸ್ತಲನು ಈಗ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲ ಚಿಂತೆಗಳನ್ನು ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ, ಕರ್ತನಸ್ಥೆಯೊಡನೆ ದೇವರಿಗೆ ತಿಳಿಸಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಇದು ಒಂದು ಆಜ್ಞೆ ಆಗಿದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರದು. ಒಂದು ವೇಳೆಯೂ ಚಿಂತೆ ಮಾಡುತ್ತೀರೋ ದೇವರ ಆಜ್ಞೆಯನ್ನು ಅವಿದಾಗ್ತೀರಿ. ಮತ್ತು ಚಿಂತೆ ಮಾಡುವುದರೆ ನಿಮ್ಮ ಶರೀರಕ್ಕೆ ಅನೇಕ ಥರದ ರೋಗಗಳು ಬರಲಿಕ್ಕೆ ಕಾರಣವಾಗ್ತವೆ. ಅದಕ್ಕೋಸ್ಕರ ಚಿಂತೆ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ. ಅದೇ ಬದಲಾಗಿ ನಿಮ್ಮ ಶರೀರ ರೋಗದಲ್ಲಿ ಬರ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ನಾವು ಆದಿ ಕಾರಣದಿಂದ ಪ್ರಕಟಣೆ ನೋಡಿದರೆ ಪ್ರತಿಯೊಂದು ವಾಕ್ಯ ನೋಡ್ತೇವೆ, ದೇವರು ನನಗೆ ಸಹಾಯಕನು, ದೇವರು ತನ್ನ ಮಕ್ಕಳಿಗೆ ಸಹಾಯಕನು. ಅದಕ್ಕೆ ಅಪೊಸ್ತಲ ಪೌಲನು ನೀವು ಹೇಳಬೇಕು, ಎಲ್ಲ ಕಷ್ಟಗಳು ಬರುವಾಗ ದೇವರು ನನಗೆ ಸಹಾಯಕನು, ನಾನು ಯಾವ ಕಷ್ಟಕ್ಕೂ ಭಯಪಡುವುದಿಲ್ಲ. ಮನಸ್ಸಿಗೆ ಏನು ಆಗ ದೇವರು ನಿಮಗೆ ಸಹಾಯಕನ ಆಗಬೇಕಾದರೆ ನಿಮ್ಮ ಚಿಂತಾ ಭಾರವನ್ನು ನಿಮ್ಮ ಮನಸ್ಸಲ್ಲಿ ಹೊತ್ತುಕೊಳ್ಳದೆ ಪ್ರತಿದಿನ ಮುಂಜಾನೆ, ಮಧ್ಯಾಹ್ನ, ರಾತ್ರಿಗೆ 3 ಬಾರಿಯಾದರೂ ನಿಮ್ಮ ಎಲ್ಲ ಚಿಂತೆಗಳನ್ನು ತಂದೆ ದೇವರ ಹತ್ರ ಯೇಸು ಕ್ರಿಸ್ತನಲ್ಲಿ ದೇವರಿಗೆ ಒಪ್ಪಿಸಿಕೊಡಬೇಕು. ಯಾಕಂದರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, 1 ಪೀಟರ್ ಚಾಪ್ಟರ್ 5 ವರ್ಸ್ 7 ನಲ್ಲಿ ಹೀಗಿರ್ತದೆ, ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ನಿಮ್ಮ ಚಿಂತಾ ಭಾರವನ್ನೆಲ್ಲ ನೀವು ದಿನಾಲು ಪ್ರಾರ್ಥನೆಯಲ್ಲಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡಬೇಕು. ಮತ್ತು ನಿಶ್ಚಿಂತರಾಗಲಿಕ್ಕೆ ನೀವೇನು ಮಾಡಬೇಕು, ಪರಿಪೂರ್ಣ ನಿಮ್ಮ ಎಲ್ಲ ಬುದ್ಧಿಯಲ್ಲಿ ಎಲ್ಲ ಚಿಂತಾ ಭಾರವನ್ನೆಲ್ಲ ದೇವರ ಕೈಗೆ ಕೊಟ್ಟ ನಂತರ 1 ಗಂಟೆಯನ್ನು ಸತತವಾಗಿ ಸ್ತುತಿಸುವವರಾಗಬೇಕು, ಆರಾಧಿಸುವವರಾಗಬೇಕು. ಅದು ಅನ್ಯ ಭಾಷೆ ಹೀಗೆ ಮಾಡಿದರೆ ಮಾತ್ರವೇ ಆ ಸ್ತುತಿ ಆರಾಧನೆ ಅಥವಾ ಅನ್ಯ ಭಾಷೆ ಮುಖಾಂತರ ನಿಮ್ಮ ಚಿಂತಾ ಭಾರ ಪರಲೋಕ ಹೋಗ್ತದೆ. ಅನೇಕರೇ ಪ್ರಾರ್ಥನೆ ಮಾಡಿ ಗೊತ್ತಿಲ್ಲದೆ ಅವರು ಚಿಂತೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಚಿಂತೆ ಅವರ ಮನಸ್ಸಲ್ಲಿ ಇರ್ತದೆ.
ಚಿಂತೆ ಬಾರದು ಒಪ್ಪಿಸ್ಕೊಡ್ತಾ ಅರ್ಥ ಆಗಿದೆ. ಆನಂತರ ಚಿಂತೆ ಮಾಡಲೇಬಾರದು. ಆವಾಗ ಮಾತ್ರ ಫಿಲಿಪ್ಪಿ 4 ವಾಕ್ಯದಲ್ಲಿ ಹೀಗೆ ಬರ್ತದೆ, ಎಲ್ಲ ಗ್ರಹಿಕೆ ನಿಮ್ಮಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತನಲ್ಲಿ ಕಾಯುತ್ತದೆ. ಅಂದರೆ ಯಾವಾಗ ನಿಮ್ಮ ಚಿಂತಾಭಾರವು ದೇವರಿಗೆ ಒಪ್ಪಿಸ್ಕೊಡುತ್ತೀರೋ ಆವಾಗ ಮಾತ್ರ ನಿಮಗೆ ಎಲ್ಲ ಸಮಿದ ನಿಮಗೆ ಆ ಪ್ರಾರ್ಥನೆ ಉತ್ತರ ಬರೋ ತನಕ, ಆಶೀರ್ವಾದ ಬರೋ ತನಕ, ಬಿಡುಗಡೆ ಬರೋ ತನಕ ನಿಮಗೆ ಸಮಾಧಾನವು ನಿಮ್ಮ ಮನಸ್ಸನ್ನು ಆಲೋಚನೆ ಕಾಪಾಡ್ತದೆ ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾರೆ. ಆದರೆ ಆ ರೀತಿಯ ಸಮಾಧಾನ, ಆ ರೀತಿಯ ಸಂತೋಷ, ಆ ರೀತಿಯ ಧೈರ್ಯ, ಆ ರೀತಿ ಮಾತನಾಡ್ತಾನೆ ಇರಬೇಕು. ಕರ್ತವ್ಯ ನನಗೆ ಸಹಾಯಕನು, ನಾನು ಯಾವ ಕಷ್ಟಕ್ಕೂ ಭಯಪಡದೆ. ಹಾಗೆ ಹೇಳಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲ ನಿಮ್ಮ ಕಷ್ಟಗಳನ್ನು, ಎಲ್ಲ ನಿಮ್ಮ ಚಿಂತೆಗಳನ್ನು ಸಂಪೂರ್ಣವಾಗಿ ನಿಮ್ಮ ಮಾತಿನಲ್ಲಿ ದೇವರಿಗೆ ಒಪ್ಪಿಸಿಕೊಡುವರಾಗಬೇಕು. ಇನ್ನೊಂದು ವಾಗ್ದಾನ ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 50ನೇ ಆದಿಯಲ್ಲಿ 7-9 ವಾಕ್ಯ. ಐಜಯ ಚಾಪ್ಟರ್ 50 ವರ್ಸ್ 7-9. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಳಿಂದ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಶಾಭಂಗ ಪಡಲಾರು ನನಗೆ ಗೊತ್ತು. ಈ ಒಂದು ವಾಗ್ದಾನ ನಿಮ್ಮ ಬಾಯಿದೆ ಪ್ರತಿ ಸಲ ಮಾತನಾಡಿ ನಿಮ್ಮ ಮನಸ್ಸಿಗೆ ಗೊತ್ತಾಗಬೇಕು. ಏನು ಹೇಳ್ತಾನೆ? ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ಆಸ್ಪತ್ರೆ. ನಿಮ್ಮ ಮನಸ್ಸು ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ನಿಮ್ಮ ಮನಸ್ಸಿಗೆ ನಾಚಿಕೆ ಬರ್ತದೆ, ನಿಮ್ಮ ಮನಸ್ಸು ಬೇಗನೆ ಕುಂದಿ ಹೋಗ್ತದೆ. ಅದಕ್ಕೆ ನಿಮ್ಮ ಮನಸ್ಸು ವ್ಯಥೆ ಬರ್ತದೆ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಈ ವಾಗ್ದಾನವನ್ನು ತುಂಬಿಸಿಕೊಳ್ಳಿರಿ ಮತ್ತು ನಿಮ್ಮ ಬಾಯಿಂದ ಮಾತನಾಡಬೇಕು. ಯಾಕಂದರೆ ನೀವು ಹೇಳಬೇಕು, ಕರ್ತನ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆ ಕೊರಗಿಲ್ಲ. ನನ್ನ ಮುಖ ಅಂದರೆ ನಿಮ್ಮ ಮನಸ್ಸನ್ನು ಕಗ್ಗಲ್ಲಿ ಗಟ್ಟಿ ಮಾಡಬೇಕಂದ್ರೆ ನಿಮ್ಮ ಮನಸ್ಸು ಸೈತನು ಕಷ್ಟಗಳು ತರ್ತಾನೆ, ಸಮಸ್ಯೆ ತರ್ತಾನೆ, ರೋಗಗಳನ್ನು ತರ್ತಾನೆ, ಆರ್ಥಿಕ ಮುಗ್ಗಟ್ಟು ತರ್ತಾನೆ. ಮತ್ತು ತಂದು ನಿಮ್ಮ ಮನಸ್ಸು ಅದನ್ನೇ ಕೇಂದ್ರೀಕೃತ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಕುಂದಿ ಹೋಗಬೇಕು, ನಿಮ್ಮ ಮನಸ್ಸಿನಲ್ಲಿ ನಿರಾಸರಾಗಬೇಕು, ನಿಮ್ಮ ಮನಸ್ಸು ಜಿಗುಪ್ಸೆ ಹೊಂದಬೇಕು, ನಿಮ್ಮ ವ್ಯಥೆ ಪಡಬೇಕು, ಚಿಂತೆ ಮಾಡಬೇಕು. ಮತ್ತು ಸೈತನು ನಿಮ್ಮ ಮನಸ್ಸನ್ನೇ ಕೇಂದ್ರೀಕೃತವಾಗಿ ಆತನು ನಿಮ್ಮ ಮನಸ್ಸಿನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ಅಥವಾ ನಿಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡ್ತಾನೆ. ಅದಕ್ಕೋಸ್ಕರ ಐಜಯ ಪ್ರವರ್ತನೆ ನಿಮ್ಮ ಮನಸ್ಸನ್ನು ಕಗ್ಗಳಿಂದ ಗಟ್ಟಿ ಮಾಡಿಕೊಳ್ಳಬೇಕು. ನಿಮ್ಮ ಬಾಂಧ ಅರಿಕೆ ಮಾಡಿ ಕರ್ತನ ದೇವರನ್ನು ಸಹಾಯ ಮಾಡ್ತಾನೆ. ನಾನು ಎಂದಿಗೂ ಯಾವ ಕಷ್ಟದಲ್ಲಿನೋ ನಾಚಿಕೆಯಿಂದ ಕೊರಗುವುದಿಲ್ಲ ಮತ್ತು ಇರ್ತದೆ ಆಶಾಭಂಗ ಪಡಲಾರು ನನಗೆ ಗೊತ್ತೇ. ನೀವು ಹೇಳಬೇಕು, ನಾನು ಎಂದಿಗೂ ಅನ್ಯ ಜನರ ಇದರಲ್ಲಿ ಆಗ್ಬೋದು, ಕುಟುಂಬದ ಇದರಲ್ಲಿ ಆಗ್ಬೋದು, ಸಾಲಗಾರರಲ್ಲಿ ನಾನು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು. ಅದನ್ನು ಮಾತನಾಡಬೇಕು. ಆವಾಗ ಮಾತ್ರ ದೇವರ ಕೈ ನಿಮಗೋಸ್ಕರ ಅದ್ಭುತ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಿಮ್ಮ ಕಷ್ಟಗಳು ಬರುವಾಗ ನಿಮ್ಮನ್ನು ಕುಂದಿಕೊಂಡು ನಕಾರಾತ್ಮಕ ಮಾತನಾಡುವುದಾದರೆ, ಜಿಗುಪ್ಸೆ ಮಾತನಾಡುವುದಾದರೆ, ಅಪನಂಬಿಕೆ ಮಾತನಾಡುವುದಾದರೆ, ದೇವರ ಗುಣ ಕುಟ್ಟುವುದಾದರೆ ದೇವರ ಕೈ ನಿಮಗೋಸ್ಕರ ಮೋಟು ಕೈ ಆಗ್ತದೆ. ಹಾಗೆ ಎಂದಿಗೂ ಮಾಡಬೇಡ್ರಿ. ಅದೇ ಈ ವಾಗ್ದಾನ ನಿಮ್ಮ ಜೊತೆ ತೆಗೆದುಕೊಳ್ಳಿರಿ, ಮಾತನಾಡಿರಿ. ಕರ್ತವ್ಯ ನನಗೆ ಸಹಾಯಕವನ್ನು ಎಂಬುದಾಗಿ 8ನೇ ಭಾಗ ನೋಡ್ತೇವೆ. ನನ್ನ ನ್ಯಾಯಸ್ಥಾಪಕನು ಸಮೀಪದಲ್ಲಿದ್ದಾನೆ. ಪ್ರೇರೆ, ನಿಮ್ಮ ದೇವರು ನಿಮ್ಮ ಸಮೀಪದಲ್ಲಿ, ನಿಮ್ಮ ಹತ್ತಿರ, ನಿಮ್ಮ ಆತ್ಮದಲ್ಲಿ ಆತನು ಇದ್ದಾನೆ. ಪ್ರೇರೆ ಅಂದರೆ ನನ್ನೊಡನೆ ಯಾರು ವ್ಯಾಜ್ಯ ಮಾಡ್ತಾರೆ? ಸೈತಾನನು ನೀವು ನಂಬಬೇಕು. ದೇವರು ನಿಮ್ಮ ಆತ್ಮದಲ್ಲಿ ಇದ್ದಾನೆ, ನಿಮ್ಮ ಆತ್ಮದಲ್ಲಿ ಬಿಡ. ಸೈತಾನನು ನಿಮ್ಮನ್ನು ಯಾವ ರೀತಿ ನಿಮ್ಮ ವಿರುದ್ಧ ಯುದ್ಧ ಮಾಡಿದರೂ ಆತನು ಸೋತು ಹೋಗ್ತಾರೆ. ಯಾಕಂದರೆ ಆತನಿಗೆ ಅಪೊಸ್ತಲ 7 ಹೇಳ್ತಾನೆ, 1ನೇ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. 1 ಜಾನ್ ಚಾಪ್ಟರ್ 4 ವರ್ಸ್ 4ನಲ್ಲಿ ಈಗ ಉಂಟು, ಈ ಲೋಕದೇವನಿಗಿಂತಲೂ ಅತಿ ಶ್ರೇಷ್ಠನಾದ ದೇವರ ಆತ್ಮನು ನನ್ನೊಳಗಿದ್ದಾನೆ. ಈ ಲೋಕದೇವರೆಲ್ಲ ದುರಾತ್ಮಗಳಿಗಿಂತಲೂ ಲೋಕದ ಎಲ್ಲ ದೇವರು ಅತಿ ದೊಡ್ಡದಾದ ದೇವರು, ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರು ನಿಮ್ಮ ಒಳಗೆ ಇದ್ದಾನೆ. ಪ್ರೇರೆ ಅದಕ್ಕೆ ಸೈತನ ಮೇಲೆ ಯುದ್ಧ ಮಾಡಿದರೂ ಅವ್ರು ಸೋತು ಹೋಗ್ತಾನೆ. ಅದೇ ನಾವಿಬ್ಬರು ನಾಶನ ಮುಂದೆ ನಿಂತು ಕೊಲ್ಲುವ, ನನಗೆ ಪ್ರತಿ ಕಕ್ಷಿ ಯಾರು ನನ್ನ ಬಳಿಗೆ ಬರಲಿ. 9ನೇ ವಾಕ್ಯ ಹೀಗಿದೆ, ಆ ಕರ್ತನ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನ ಅಪರಾಧೆಂದು ನಿನ್ನ ಹೆಸರನ್ನು ಯಾರು? ಈಗೋ ಅವರೆಲ್ಲರೂ ವಸದಂತೆ ಜೀರ್ಣವಾಗುವರು, ಅವರು ನುಸಿಯು ತಿಂದು ಬಿಡುವುದು. ಈ ವಾಗ್ದಾನವನ್ನು ದೃಢವಾಗಿ ನಂಬಿರಿ, ದಿನಗಳು ಅರಿಕೆ ಮಾಡಿರಿ. ಹೌದು, ನನ್ನ ದೇವರು ನನಗೆ ಸಹಾಯಕನು ಆಗಿದ್ದಾನೆ. ಯಾವಾಗ ನೀವು ದೇವರ ವಾಕ್ಯವನ್ನು ನಂಬುತ್ತೀರೋ, ದೇವರ ವಾಗ್ದಾನ ನಂಬುತ್ತೀರೋ, ಆ ವಾಗ್ದಾನ ಬಾಯಿಂದ ಅರಿಕೆ ಮಾಡ್ತಿರೋ, ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ದೇವರಿಗೆ ಜ್ಞಾಪಕ ಮಾಡ್ತಿರೋ, ಮತ್ತು ವಾಗ್ದಾನದ ಕೆಲವು ಆಜ್ಞೆಗಳು ಕೈಗೊಂಡು 100% ವಾಗ್ದಾನ ಮಾಡಿದವರು ನಂಬಿಕಸ್ತನು. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ. ಹಾಗೇ ದೇವರು ನೀವು ಮಾತಾಡಿದ ಹಾಗೇ ದೇವರ ಸಹಾಯವು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂದು ಅರ್ಥ ಹೇಳುವನಾಗಿದ್ದಾರೆ. ಇವತ್ತು ಅನೇಕರು ನಿಮ್ಮ ಕಷ್ಟದಲ್ಲಿ, ನಿಮ್ಮ ಇಕ್ಕಟ್ಟಿನಲ್ಲಿ ಯಾಕೆ ನಿಮಗೆ ಸಹಾಯ ಬರೋದಿಲ್ಲ ಅಂದರೆ, ನೀವು ಕಷ್ಟಗಳು ಬಂದ ಕೂಡಲೇ, ಇಕ್ಕಟ್ಟುಗಳು ಬಂದ ಕೂಡಲೇ ದೇವರು ನೋಡೋ ಬದಲು ಮನಸ್ಸು
ನೋಡುತ್ತೀರಿ, ಬ್ಯಾಂಕಿಗೆ ಹೋಗ್ತೀರಿ, ಫೈನಾನ್ಸ್ ಹೋಗ್ತೀರಿ, ಸಾಲಕ್ಕೆ ಹಾಗೆ ಮಾಡಿದ ನಿಮಿತ್ತಾಗಿ ದೇವರ ಸಹಾಯ ನಿಮಗೆ ಸಿಗೋಲ್ಲ. ಅದೇ ಬದಲಾಗಿ ದೇವರ ಸನ್ನಿಧಿಯಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ವಾಕ್ಯ ಓದಿ, ವಾಕ್ಯ ಅರಿಕೆ ಮಾಡಿ, ದೇವರನ್ನು ಮುಖ ನೋಡಿಕೊಳ್ಳುವುದಾದರೆ, ದೇವರನ್ನು ಹುಡುಕೋದಾದರೆ 100% ದೇವರು ನಿಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಕೊಡುವನಾಗಿದ್ದಾನೆ. ಇನ್ನಿದು ವಾಕ್ಯ ನಾವು ನೋಡ್ತೇವೆ. ಐಜಯ ಪ್ರವಾದ ಪುಸ್ತಕ 63ನೇ ಆದಿಯಲ್ಲಿ 8 ಮತ್ತು 9ನೇ ವಾಕ್ಯ. ಐಜಯ ಚಾಪ್ಟರ್ 63 ವರ್ಸ್ 8 and 9. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಣೆ. ದೇವರು ನಮ್ಮ ಬಗ್ಗೆ, ನಿಮ್ಮ ಬಗ್ಗೆ ಹೇಳ್ತಾನೆ, ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಅಂದುಕೊಂಡು ಅವರಿಗೆ. ಇವತ್ತು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಯೇಸು ನಿಮ್ಮನ್ನು ಕರ್ತನ ಒಡೆಯನ್ನು ನಂಬಿದ್ದೀರೋ, ದೇವರು ನಿಮ್ಮ ತಂದೆ ಆಗಿದ್ದೇನೆ. ದೇವ್ರು ನಿಮ್ಮ ಬಗ್ಗೆ ಇಷ್ಟು ಒಳ್ಳೆಯ ಅಭಿಪ್ರಾಯ ದೇವರ ನಿಮ್ಮ ಬಗ್ಗೆ, ಇವು ನನ್ನ ಜನರು, ಇವು ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಅಂದುಕೊಂಡು ಆತ ನಿಮಗೆ ರಕ್ಷಕನಾಗ್ತಾನೆ, ನಮ್ಮನ್ನು ಬಿಡುಗಡೆ ಕೊಡುತ್ತಾನೆ, ಸಹಾಯ ಮಾಡ್ತಾನೆ ಎಂಬುದರಲ್ಲಿ ಅಜಯ ಹೇಳ್ತಾನೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ನಿಮಗೆ ಭದ್ರತೆ ಉಂಟು ಪ್ರೇರೆ. ನಾನು ನೋಡ್ತೇವೆ ವಿಮೋಚಕನ ಪುಸ್ತಕ 15ನೇ ಆದ್ಯದಲ್ಲಿ 26ನೇ ವಾಕ್ಯ. Exodus chapter 15 verse 26. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಸರಿದೆಂದು ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದೂ ನಿಮಗೆ ಬರಗೂಡಿಸುವುದಿಲ್ಲ, ಏನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಇಲ್ಲಿ ಅತಿ ಸ್ಪಷ್ಟದಿರುತ್ತಾನೆ, ನೀವು ನಿಮ್ಮ ದೇವನ ಆಜ್ಞೆಗಳನ್ನು, ಇವನ ಮಾತನ್ನು ಸದ್ದ ಕೇಳಿ ಆತನ ದೃಷ್ಟಿ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆ ವಿಧೇಯರಾಗಿದ್ದು ಆತನ ಕಟ್ಟಳೆ ಅನುಸರಿಸಿ ನಡೆದರೆ ಐಗುಪ್ತರಿಗೆ ಬರ ಮಾಡಿದ ಯಾವ ಮರಕರಾದ ವ್ಯಾಧಿಗಳು ದೇವರ ಮಕ್ಕಳಿಗೆ ಬರುವುದೇ ಇಲ್ಲ ಎಂಬುದಾಗಿ ದೇವರು ಹೇಳುತ್ತಾನೆ. ದೇವನ ಆರೋಗ್ಯ ಇವತ್ತು ಲೋಕದಲ್ಲಿ ನಾನಾ ಥರದ ಸಾಂಕ್ರಾಮಿಕ ರೋಗಗಳು, ಹೊಸ ಹೊಸ ವಿಧವಾದ ರೋಗಗಳು, ಮರಣಕ ರೋಗಗಳು ಬಂದಿವೆ. ಅದು ದೇವರಾದ ಮಕ್ಕಳು ಇವತ್ತು ಈ ಸಂದರ್ಭ ವೀಕ್ಷಕರು ಎಂದಿಗೂ ಯಾವ ರೀತಿಯ ಈ ಲೋಕದ ಮರಣಕರ ವ್ಯಾಧಿಗಳು ಬರಬಹುದು, ಅಂಟು ರೋಗಗಳು ಬರೋದು, ಯಾವ ರೋಗಗಳು ಬಂದರೂ ನೀವು ಭಯಪಡೋ ಅಗತ್ಯ ಇಲ್ಲ. ನಿಮಗೆ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣ ಭದ್ರತೆ ಉಂಟು ಯೇಸು ಕ್ರಿಸ್ತ ಮಾತ್ರ ನಿಮಗೆ ಭದ್ರವಾದ ಕೋಟೆ, ಯೇಸು ಕ್ರಿಸ್ತ ಮಾತ್ರ ನಿಮಗೆ ಆಶ್ರಯ ದುರ್ಗ, ಯೇಸು ಕ್ರಿಸ್ತ ಮಾತ್ರ ನಿಮಗೆ ಆರೋಗ್ಯದವರು. ಅದೇ ಕಂಡೀಷನ್ ಉಂಟು ಏನೆಂದರೆ ದೇವರಿಗೆ ಸರಿ ಬೀಳುವುದನ್ನು. ಅಲ್ಲದೆ ನೀವೇನು ಮಾಡಬೇಕು, ದೇವರ ಮಾತನ್ನು ಶ್ರದ್ಧೆ. ಈ ಟಿ ವಿ ಮಾಧ್ಯಮದಲ್ಲಿ ದೇವರ ಆತ್ಮನು ಇವತ್ತು ಮಾತನಾಡ್ತಾ ಇದ್ದಾನೆ. ಅನೇಕ ದೇವರ ಸೇವಕರು ಮಾತನ್ನು ಶ್ರದ್ಧೆಯಿಂದ ಕೇಳುವರಾಗಬೇಕು. ಮತ್ತು ಎರಡನೇದಾಗಿ ಆತನ ದೃಷ್ಟಿಗೆ ಸರಿ ಬೀಳುವ ಕಾರ್ಯಗಳು ಮಾಡುವರಾಗಬೇಕು. ಮೂರನೇದಾಗಿ ಆತನ ಆಜ್ಞೆಗೆ ವಿಧೇಯರಾಗಬೇಕು. ಆತನ ಪ್ರತಿಯೊಂದು ಕಟ್ಟಳೆಗಳನ್ನು ಅನುಸರಿಸಿ ನಡೆಯಬೇಕು. ಆವಾಗ ಪ್ರೇರೆ ಈ ವಾಗ್ದಾನ ನಿಮಗೆ ದೇವರತಾನೆ ನಿಮಗೆ 100% ದೇವರು ಗ್ಯಾರಂಟಿ ಕೊಡುತ್ತಾನೆ. ಈ ಲೋಕದಲ್ಲಿ ಹರಡುವ ಯಾವುದೇ ಮರಣಕರ ವ್ಯಾಧಿಯು ದೇವರ ಮಕ್ಕಳಿಗೆ ಬರುವುದೇ ಇಲ್ಲ. ನಾನು ನಿಮಗೆ ಆರೋಗ್ಯದಾಗ ಇದು ಯೇಸು ನಂಬಿದ್ದವರಿಗೆ, ವಿಧೇಯರಾದವರಿಗೆ ಈ ಭದ್ರತೆ ಉಂಟಾಗದೆ. ಈ ಭದ್ರತೆ ನಿಮಗೆ ಬೇಕಾ? ಒಂದೇ ಕಂಡೀಷನ್, ಯೇಸು ಕ್ರಿಸ್ತನು ನಿಮ್ಮ ಕರ್ತನ ಒಡೆಯ ನಂಬಿರಿ, ಆತ ನಿಮ್ಮ ಹೃದಯದಲ್ಲಿ ಕರ್ತನನ್ನು ಅಂಗೀಕಾರ ಮಾಡಿರಿ, ಆತನ ಆಜ್ಞೆಗೆ ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿರಿ, ಈ ವಾಗ್ದಾನ ಅರಿಕೆ ಮಾಡಿರಿ. ಕರ್ತನು ನನಗೆ ಆರೋಗ್ಯದಾಯಕನು. ಈ ಲೋಕ ಯಾವುದೇ ಥರದ ಕಾಲು ಬರಲಿ, ಯಾವ ಅಂಟರು ನನಗೆ ತಾಗುವುದಿಲ್ಲ. 100% ಯಾವ ವ್ಯಾಧಿ ನಿಮಗೆ ಮುಟ್ಟುವುದಿಲ್ಲ. ಯಾಕಂದರೆ ಕೀರ್ತನೆ 91ನೇ ಕೀರ್ತನೆಯಲ್ಲಿ ಪ್ರೇರೆ 7ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ಯಾವುದು ನನ್ನನ್ನು ಮುಟ್ಟುವುದಿಲ್ಲ. ಪ್ರೇರೆ ಅಷ್ಟು ಭದ್ರತೆ, ಅಷ್ಟು ಗ್ಯಾರಂಟಿ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೊಳ್ಳುವುದರೆ ನಿಮಗೆ ಇದು ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೇರೆ ಅದಕ್ಕೆ ಅಪ್ಪಸ್ ಬರೆದರೆ ನಾವು ಧೈರ್ಯವಾಗಿ ಗೆಲ್ಲಬೇಕು. ಕರ್ತನು ನನಗೆ ಸಹಾಯಕನು, ನಾನು ಯಾವ ರೋಗಕ್ಕೂ ಯಾವ ವ್ಯಾಧಿಗೂ ಎಂದು ಭಯಪಡುವುದಿಲ್ಲ. ಮನಸ್ಸು ನನಗೆ ಏನು ಮಾಡೋದು ದೇವರಿಗೆ ಮಾತಾಡಬೇಕು ಅಂತ ಅದಕ್ಕೆ ಅಪ್ಪಸನು ಅಲ್ಲಿ ಹೇಳುವನಾಗಿದ್ದಾರೆ. ಇನ್ನೊಂದು ಕಂಡೀಷನ್ ನೋಡ್ತೇವೆ ಪ್ರೇರೆ, ವಿಮೋಚನಕಾಂಡ 23ನೇ ಆದ್ಯದಲ್ಲಿ 20ರಿಂದ 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 20ನಿಂದ 26 ತನಕ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನನ್ನು ನಿಮ್ಮ ಮುಂದೆಗಡೆ ಕಳುಹಿಸ್ತೇನೆ. ನೋಡ್ತೇವೆ ಅಲ್ಲಿ ಯೇಸು ಕ್ರಿಸ್ತನು ಅನೇಕ ಸಲ ದೇವದೂತನ ಕಾಣಿಸಿಕೊಂಡು ನಿಮ್ಮದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರ ಹೇಳ್ತಾನೆ, ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನು ನಿಮ್ಮ ಮುಂದೆಗಡೆ
ಇಲ್ಲಿ ಕಲಿಸ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತು ಕಿವಿಡದೆ ನೀವು ಯೇಸು ಕ್ರಿಸ್ತನ ಲಕ್ಷ್ಯ ಇಡಬೇಕು. ಆತನ ಮಾತಿಗೆ ಕಿವಿಡಬೇಕು. ಹೊಸ ಬಿಡಲಿ ಪವಿತ್ರ ಆತ್ಮನು ಪ್ರೇರಣೆ ನಿಮ್ಮ ಸಹ ಮಾತನಾಡ್ತಾನೆ. ಪವಿತ್ರ ಸ್ವರಕ್ಕೆ ಕಿವಿಡಬೇಕು. ಆತನಿಗೆ ಅವಿದ ಪವಿತ್ರಾತ್ಮನಿಗೆ ಹೊಸ ಬಿಡ ಕಾಲದಲ್ಲಿ ಪವಿತ್ರಾತ್ಮನಿಗೆ ಪ್ರೇಯುತ್ತಿದ್ದ ನಿಮ್ಮೊಟ್ಟಿಗೆ ಆ ಪವಿತ್ರಾತ್ಮನಿಗೆ ನೀವು ಅವಿಧರಾಗಬಾರದು. ಅವಿಧರಾದರೆ ನಿಮ್ಮನ್ನು ಶ್ರಮಿಸದ ಎಂದಿಗೂ ಪವಿತ್ರಾತ್ಮನು ನಿಮಗೆ ವಾಕ್ಯದ ಮುಖಾಂತರ ಎಚ್ಚರಿಸ್ತಾನೆ. ವಾಕ್ಯದ ಮಾತನಾಡುವ ಮಾತಿಗೆ ನೀವು ವಿಧೇಯರಾಗಬೇಕು. ಎಂದಿಗೂ ಅವಿಧರಾಗಬಹುದು. ಅವಿಧರಾದರೆ ನಿಮಗೆ ಶ್ರಮಿಸುವುದಿಲ್ಲ. ಕೂಡಲೇ ಸಮಯ ಕೊಡಬೇಕಾದ್ರೆ ಕೂಡಲೇ ಒಪ್ಪಿಕೊಳ್ಳಿ. ವಿದ್ಯವ ನಾನು ತಪ್ಪು ಮಾಡಿ ಶ್ರಮಿಸಿದ್ದೇನೆ, ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಮಾತ್ರ ನಿಮ್ಮ ಪಾಪವನ್ನು ಶ್ರಮಿಸಲ್ಪಡುತ್ತವೆ. ನಿಮ್ಮ ಪಾಪ ಒಪ್ಪಿಕೊಳ್ಳದಿದ್ದರೆ ಅರಿಕೆ ಮಾಡಿದ್ರೆ ನಿಮ್ಮ ಶ್ರಮಿಸಲ್ಪಡುವುದಿಲ್ಲ. ಅನಂತರ ನನ್ನ ನಾಮ ಮಹಿಮೆ ಆತ್ಮನಲ್ಲಿ ಇರುವುದು ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನಲ್ಲಿ ಆ ದೇವರ ಮಹಿಮೆ ಉಂಟು. ಅದರಿಂದ ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನು ಅಲ್ಲಿ ನಡೆಸಿದರೆ ನಾನು ನಿಮ್ಮ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವಾಗಿಯೂ ಇರುವೆನು. ದೇವರ ಆತ್ಮನು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ. ದೇವರು ತಾನೇ ನಿಮ್ಮ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವಾಗಿಯೂ ಇರುತ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ. ದೇವರ ಆತ್ಮನಲ್ಲಿ ಹೇಳ್ತಾನೆ. ನಿಮ್ಮ ಹೃದಯ ಯಥಾರ್ಥದಿಂದರೇನು ದೇವರ ವಾಕ್ಯಕ್ಕೆ ನಾವು ಪರಿಪೂರ್ಣ ವಿಧೇಯರಾಗಬೇಕು. ಎಷ್ಟು ತನಕ ಆ ಸಂಭವನು ಅರಸನು ಆ ದೇವರ ವಾಕ್ಯ ವಿಧೇಯನಾದನು. ದೇವರು ತಾನೇ ಯಾರು ಯಥಾರ್ಥ ಹೃದಯದಿಂದ ದೇವರ ಆಜ್ಞೆಗೆ ವಿಧೇಯರಾಗ್ತಾರೋ ಯಥಾರ್ಥದ ಅವರ ರಕ್ಷಣೆಗಾಗಿ ಆತನ ಕಣ್ಣುಗಳು ಇಡೀ ಭೂಮಿಯನ್ನು ನೋಡುತ್ತವೆ ಎಂಬುದು ಹೇಳ್ತದೆ. ಅದಲ್ಲಿ ಆ ಅರಸನ ಮಾಡಿದನು ಆತನ ದೇವರ ಮಾತಿಗೆ ಅವಿಧನ ನಿಮಿತ್ತ ಅವನ ಯುದ್ಧಗಳು ಬಂತಾಗುತ್ತೆ. ಇವತ್ತು ಸೈತಾನನು ನಿಮ್ಮ ಮೇಲೆ ಯಾವ ರೀತಿ ಆಕ್ರಮಣ ಮಾಡಬಾರದು. ಆತನ ಆಯುಧವನ್ನು ಮುರಿಯಲು ಪಡಬೇಕಾದರೆ ಒಂದೇ ಕಂಡೀಷನ್ ಆಗಿದೆ. ದೇವರ ಪ್ರತಿಯೊಂದು ಮಾತಿಗೆ ನೀವು ವಿಧರಾಗುವುದಾದರೆ ದೇವರ ಕಣ್ಣು ಭೂಮಿ ಎಲ್ಲ ಕಡೆ ಯಾವ ಕಡೆಯಲ್ಲಿ ಹೋದರೂ ಸಹ ದೇವರ ಕಣ್ಣು ನಿಮ್ಮನ್ನು ನೋಡಿಕೊಂಡು ನಿಮ್ಮನ್ನು ಕಾಪಾಡಿದ ಯಾವಾಗಲೂ ನಿಮ್ಮ ಸಂಗಡ ಇದ್ದಾನೆ ಎಂಬುದರ ಅರ್ಥವಾಗಿದೆ. ಆದರೆ ಯಾವಾಗ ದೇವರ ಆತ್ಮನಿಗೆ ದೇವರ ಆಜ್ಞೆ ಅವಿಧಕ್ತಿಯೋ ಆವಾಗ ಮಾತ್ರ ಸೈತಾನನು ನಿಮ್ಮನ್ನು ಮೇಲೆ ಯುದ್ಧ ಮಾಡುತ್ತಾನೆ, ನಿಮ್ಮನ್ನು ಸೋಲಿಸ್ತಾನೆ. ಅದಕ್ಕೆ ಸೈತಾನ ನಿಮ್ಮನ್ನು ಸೋಲಿಸಬಾರದು. ಆತನ ಆಯುಧ ಮುರಿದೇಬೇಕು. ಒಂದೇ ಕಂಡೀಷನ್, ದೇವರಿಗೆ ಯಥಾರ್ಥತೆಯಿಂದ ಮೊರೆ ಇಡಿರಿ, ಯಥಾರ್ಥ ಆಜ್ಞೆ ವಿಧೇಯರಾಗಿರಿ. ಆಗ ದೇವರ ಕಣ್ಣು ಪ್ರತಿ ಗಲಿಗೆ ನಿಮ್ಮನ್ನು ಕಾಪಾಡುತ್ತದೆ, ನಿಮ್ಮನ್ನು ಸಂರಕ್ಷಿಸುತ್ತದೆ ಎಂಬುದರಲ್ಲಿ ಈ ಅನಾನಿ ಎಂಬ ಪ್ರವಾದಿ ಆಸೆ ಅರಸನ ಹೇಳ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 112 ಅದರಲ್ಲಿ 1ರಿಂದ 10ನೇ ವಾಕ್ಯ ತನಕ. ಸಾಮ್ 112 ವರ್ಸ್ 1 to 10. ಯಾವಿಗೆ ಸ್ತೋತ್ರ, ಯಾವನು ಯೋನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗೆ ಅತ್ಯನಂದ ಪಡುವನು ಅವನೇ ಧನ್ಯನು. ಪ್ರಿಯರೇ, ಯಾರ್ಯಾರು ಆತನ ಆಜ್ಞೆ ಕಂಡು ಅವರು ಧನ್ಯರಾಗುತ್ತಾರೆ ಎಂಬುದಾಗಲಿ ಈ ಕೀರ್ತನೆ ಇರ್ತದೆ. 2ನೇ ವಾಕ್ಯದಲ್ಲಿ ಅವನ ಸಂತಾನ ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶ ಶುಭ. ನಿಮ್ಮ ಸಂತಾನ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಲೋಕದಲ್ಲಿ ಬಲಿಷ್ಠ ಆಗಬೇಕಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದ ಒಂದೇ ಕಂಡೀಷನ್ ಬರೀ ದೇವರ ಆಜ್ಞೆಗಳಿಗೆ ನೀವು ವಿಧರಾಗ್ತಿರೋ ಎಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದೇ ಈ ಕೀರ್ತನೆಯಲ್ಲಿ ಹೇಳ್ತದೆ. 3ನೇದಾಗಿ ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರು, ಅವನ ನೀತಿಯ ಫಲವು ಸದಾಕಾಲ ಫಲಿಸು. ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮ ಬಕ್ಕಸ್ ತುಂಬಬೇಕು, ನಿಮ್ಮ ಮನೆಯಲ್ಲಿ ಆ ಧನ ಐಶ್ವರ್ಯ ತುಂಬಬೇಕು. ಯಾವುದರ ಆಜ್ಞೆ ವಿಧರಾಗ್ತಿರೋ ಈ ಆಶೀರ್ವಾದ ನಿಮಗೆ ಕೊಡುತ್ತಾನೆ ಎಂಬುದೇ ಈ ಕೀರ್ತನೆ ಬರೀ. 4ನೇದಾಗಿ ಯಥಾರ್ಥರಿಗೆ ಕತ್ತಲ್ಲಿ ಜೊತೆ ದೇವರ ವಾಕ್ಯ ಯಥಾರ್ಥದಿಂದ ವಿಧರಾಗ್ತರೋ ಅವರಿಗೆ ಎಲ್ಲ ಕಷ್ಟದಲ್ಲಿಯೂ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತದೆ ಎಂಬುದಾಗಿ ಅರ್ಥವಾಗಿದೆ. ಮತ್ತು ದಯೆಯು ಕನಿಕರು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದೇವರು ನಿಮ್ಮ ಬಗ್ಗೆ ಕರುಣೆ ತೋರಿಸ್ತಾನೆ. 5ನೇ ವಾಕ್ಯದಲ್ಲಿ ನೋಡ್ತೇವೆ, ದಯಾಳುವಾಗಿ ಧನ ಸಹಾಯ ಮಾಡುವವನು ತನ್ನ ಕಾರ್ಯಗಳನ್ನು ನೀತಿಯನ್ನು ನಡೆಸಲು ಭಾಗ್ಯವಂತನು. ದಯಾಳುವಾಗಿ ಧನ ಸಹಾಯ ಇರ್ತದೆ. ದೇವರಿಗೆ ಸಲ್ಲುವಂಥ ದಶಮಾಂಶ ಇವತ್ತು ನಾವು ನೋಡ್ತೇವೆ. ಅಲ್ಲೊಂದು ಬೆಳಕಿಲು ಹೊಸ ಬೆಳಕಿಲು ನಿಮಗೆ ಸಂಪಾದನೆ ಮಾಡಿ ನಿಮಗೆ ಬಂದ ಕೆಲಸದ ಬಂದ ಸಂಬಳದಲ್ಲಿ ನಿಮ್ಮ ಇನ್ಕಮ್ಲಿ ಪ್ರಥಮ ಫಲ ಆಗಿದೆ 10ನೇ ಭಾಗ ದಶಮಾಂಶ. ಮತ್ತು 2ನೇ ಭಾಗದ ಕಾಣಿಕೆ. ದಶಮಾಂಶ ಮತ್ತು ಕಾಣಿಕೆ ದೇವರಿಗೆ ನೀವು ಯಥಾರ್ಥದಿಂದ ಸ್ವಂತ ಕೊಡುವುದಾದರೆ ದೇವರು ಹೇಳ್ತಾರೆ ನಿಮ್ಮ ಕಾರ್ಯಗಳು ನೀವು ಭಾಗ್ಯವಂತರಾಗ್ತೀರಿ. 6ನೇವಾಗಲಿ ಅವನೆಂದೂ ಕದರಿ ಯಾವ ರೀತಿ ಆರ್ಥಿಕ ಕುಸಿದು ಬೀಳಬಹುದು, ನಿಮ್ಮ ಆರ್ಥಿಕ ಮಟ್ಟ ಕದರುವುದಿಲ್ಲ. ಮತ್ತು ನೀತಿವಂತನನ್ನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ನಿಮಗೆ ಎಂದಿಗೂ ನಿಮ್ಮ ಹಣದ ಬಗ್ಗೆ ಚಿಂತೆ ಬರುವುದಿಲ್ಲ ನಿಮಗೆ. ಯಾಕಂದರೆ ನೀವು ದೇವರಿಗೆ ದಶಮಾಂಶ ಕಾಣಿಕೆ ನಂಬಿಕಸ್ಥರಾಗುತ್ತಾರೆ. ದೇವರು ನಿಮ್ಮ ಆರ್ಥಿಕ ಭಂಡಾರವನ್ನು ಕಾಪಾಡುತ್ತಾನೆ ಎಂಬುದಾಗಿ ಇಲ್ಲಿ ನಿಮಗೆ ನಿಮ್ಮ ಆರ್ಥಿಕ ಭದ್ರತೆ ಉಂಟು ಎಂಬುದರಲ್ಲಿ ಈ ಕಿತ್ತದೆ. ಯೋವನಲ್ಲಿ ಭರವಸೆ ಇಟ್ಟುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು.
ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವ ಭರವಸೆಯಿಂದ ಅವನ ಮನಸ್ಸು ದೃಢವಾಗಿದೆ ಇದ್ದಿಲ್ಲ. ದುಷ್ಟರೇ ಯಾವುದೇ ಕೂಡ ದಶಮಾಂಶ ಕಾಣಿ ಕದ್ದುಕೊಳ್ಳುತ್ತಾರೋ ಅವರು ದುಷ್ಟರು, ಅವರ ಮೇಲೆ ಶಿಕ್ಷೆ, ಅವರಿಗೆ ಬರಗಾಲ, ಅವರಿಗೆ ಕೊರತೆ ಬರುತ್ತದೆ. ಆದರೆ 9ನೇ ವಾಕ್ಯ, ಬಡವರಿಗೆ ಉದಾರವೇ ಕೊಡುತ್ತಾನೆ, ಅವನ ನೀತಿಯ ಫಲ ಸದಾ ಕೊಡುತ್ತಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ದಶಮಾಂಶ ಕಾಣಿಕೆಯಿಂದ ಉದಾರವೇ ಕೊಡುತ್ತೀರೋ ನಿಮ್ಮ ನೀತಿಯ ಫಲ ಪರಲೋಕದಲ್ಲಿ ಉಂಟು. ಮಹಿಮೆಯೊಡನೆ ಅವನ ಕೊಂಬು ಮಹಿಮೆ ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್ ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಮತ್ತು 10ನೇ ವಾಕ್ಯ, ದುಷ್ಟನು ವ್ಯಥೆ ಪಡುವನು, ಅವನು ಅಳ್ಳು ಕುಡಿಯುತ್ತ ಲಯ ಹೊಂದುವನು, ದುಷ್ಟ ನಿರೀಕ್ಷೆ ಭಂಗವಾಗುವುದು. ಇವತ್ತು ನಿಮಗೆ ಆರ್ಥಿಕ ಮಟ್ಟದಲ್ಲಿ ನೀವು ಸುರಕ್ಷಿತರಾಗಬೇಕಾದರೆ ದೇವರಿಗೆ ಕೊಡುವ ದಶಮಾಂಶ ಕೊಡುವ ಕಾಣಿಕೆ ಉದಾರ ಕೊಡುವುದರೆ ಇಲ್ಲದೆ ದೇವರ ಆರ್ಥಿಕ ಮಟ್ಟ ನಿಮಗೆ ಸುರಕ್ಷಿತ ಉಂಟು. ಯಾವ ರೀತಿಯ ಲಾಸ್ ಆಗದೆ, ನಷ್ಟವಾಗಿದೆ, ಸಾಲದಲ್ಲಿ ಬಿದ್ದು ನಿಮಗೆ ಕಾಪಾಡ್ತಾರೆ. ಅದು ಎಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ. ಬರೇ ನೀವು ನಂಬೆ ಕರ್ತನು ನನಗೆ ಸಹಾಯಕನು, ಭಯಪಡಬೇಡಿರಿ ಮತ್ತು ಆತನ ಬಗ್ಗೆ ವಿಧೇಯರಾಗಿರಿ. ಈ ಆಶೀರ್ವಾದ, ಈ ಬದ್ಧತೆ ನಿಮಗೆ ದೇವರು ಕೊಡುವನಾಗಿದೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತ ಉತ್ತೇಜನ ಆಗುತ್ತದೆ. ನಿಮ್ಮ ಅಭಿಪ್ರಾಯ ಫೋನ್ ಮಾಡಿ ತಿಳಿಸಿರಿ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆಯವರೇ, ಇಸ್ಕು ನಾಮಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ದಯವಿಟ್ಟು ಪ್ರತಿಯೊಬ್ಬ ವೀಕ್ಷಕರನ್ನು ನಿನ್ನ ವಾಕ್ಯದ ಮುಖದ ಬಲಪಡಿಸಿದಿ, ನಿನ್ನ ವಾಕ್ಯದ ಮುಖ ಧೈರ್ಯಪಡಿಸಿದಿ. ಆ ಪ್ರಕಾರ ನಿನ್ನ ಎಲ್ಲ ವೀಕ್ಷಕರು ಅವರು ಯಾವಾಗಲೂ ಧೈರ್ಯದಿಂದ ಇರುವಂತೆ, ಯಾವಾಗ ನಿನ್ನನ್ನು ನಂಬಿಕಿಡುವಂತೆ, ನಿನ್ನ ವಾಕ್ಯ ವಿಚಾರಕ್ಕೆ ನಡೆಯುವಂತೆ, ನಿನ್ನ ಎಲ್ಲ ಆಶಯವನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ, ನಿನ್ನ ಸಹಾಯವು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.